ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬನ್ನಿ ಎಲ್ಲರೂ ನಮ್ಮ ತೋಟ ನೋಡ್ಕೊಬರಕ್ಕೆ ಹೋಗೋಣ. ನಾನು ಊರಿಗೆ ಹೋದಾಗ ಈ ವಿಡಿಯೋ ಬಂದಿದ್ದೆ, ಅಪ್ಲೋಡ್ ಮಾಡೋದಕ್ಕಾಗಿಲ್ಲ, ಹಾಗಾಗಿ ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈ ಹಣ್ಣು ಏನು ಅಂತ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ತುಂಬ ಬಿಸಿಲಿಗೆ ಎಲ್ಲ ಗಿಡಗಳೆಲ್ಲ ಒಣಗೋಗ್ಬಿಟ್ಟೈತೆ. ಸಾಕು ಬಿಯರ್ ಬಾಟ್ಲಿ ಯುಗಾದಿ ಹಬ್ಬದಕ್ಕೆ ಕುಡ್ದಿಲ್ಲ ಎಲ್ಲ ಎಸ್ಬಿಟ್ಟಾರೆ. ಎಷ್ಟು ಗ್ರೀನರಿ ಚೆನ್ನಾಗಿ ಮಾಡಿಲ್ಲ. ಬೇವಿನ ಸೊಪ್ಪು ಬೆಂಗಳೂರಲ್ಲಿ 20 ರೂಪಾಯಿ 30 ರೂಪಾಯಿ ಕೊಟ್ಟು ತೊಗೊಬರ್ತೀವಿ. ಇಲ್ಲಿ ನೋಡಿ ಎಷ್ಟು ಬೇಕೋ ಅಷ್ಟು ಕಿತ್ಕೊಂಡು ಹೋಗ್ಬೋದು, ಯಾರು ಕೇಳಲ್ಲ. ಅವಾಗ ನಾವು ಇದನ್ನ ಟಪ್ ಅಂದರೆ ಅದು ನಿಜ ಆಗುತ್ತೆ, ಟುಸ್ ಅಂದರೆ ಸುಳ್ಳಾಗುತ್ತೆ ಅಂತ ಹೇಳಿ ಆಟ ಆಡ್ತಿದ್ದೋ ಅವಾಗ ಜಾಸ್ತಿ ನಾವು. ನಮ್ದಲ್ಲ ಇದು ನಮ್ದಲ್ಲ, ಬೇರೆಯವ್ರದ್ದು. ನಮ್ದು ಇನ್ನೂ ಮುಂದೆ ಇದೆ ತೋಟ. ಅಡಿಕೆ ಗಿಡ ನಾವು ಲಾಸ್ಟ್ ಟೈಮ್ ಬಂದಾಗ ಎಲ್ಲ ಚಿಕ್ಕದಿತ್ತು, ಇವಾಗ ಆಲ್ರೆಡಿ ಎಲ್ಲ ದೊಡ್ಡದಾಗ್ಬಿಟ್ಟೈತೆ. ನಮ್ಮೂರಲ್ಲಿ ಅಡಿಕೆ ಮತ್ತು ತೆಂಗಿನ ಮರ ಜಾಸ್ತಿ, ನಮ್ಮ ಕಡೆ ಅದೇನೇ ಜಾಸ್ತಿ ಎಲ್ಲ ಬೆಳೆಯೋದು. ಆಮೇಲೆ ಅಡಿಕೆ ಪಟ್ಟೆಯಿಂದಲೂ ಸಹ ದುಡ್ಡು ಮಾಡ್ತಾರೆ ಇಲ್ಲಿ. ನಿಮ್ಗೆ ಗೊತ್ತಿರ್ಬೋದು, ಪ್ಲೇಟ್ಸ್ ಎಲ್ಲ ಅಡಿಕೆ ಪಟ್ಟೆನೇ ಮಾಡ್ತಾರೆ ನೋಡಿ. ಈ ಥರ 20 ಅಡಿಕೆ ಪಟ್ಟೆಗೆ 40 ರೂಪೀಸ್ ಏನೋ ಕೊಡ್ತಾರೆ. ಹಂಗಾಗಿ ಅದನ್ನು ವೇಸ್ಟ್ ಮಾಡಲ್ಲ ನಮ್ಮೂರಲ್ಲಿ ಜನಗಳು ನೋಡಿ. ಅದಕ್ಕೋಸ್ಕರ ಎಲ್ಲ ಹಿಂಗೆ ಮಾಡ್ಕೊಂಡಿದ್ದಾರೆ. ಇದು ಮೋಸ್ಟ್ಲಿ ಫ್ಯಾಕ್ಟ್ರಿ ಅನ್ಸುತ್ತೆ, ಅದು ಅಡಿಕೆ ಪಟ್ಟೆ. ಇದು ಇದೇಂತೆ ಅಡಿಕೆ ಪಟ್ಟೆ ಫ್ಯಾಕ್ಟ್ರಿ ನೋಡಿ. ಪ್ಲೇಟ್ಸ್ ಎಲ್ಲ ಇಲ್ಲೇ ಪ್ರಿಪೇರ್ ಮಾಡೋದು ನಮ್ಮೂರಲ್ಲಿ. ಇಲ್ಲಿ ಮಾತ್ರ ಸಕ್ಕತ್ತಾಗಿ ತಣ್ಣಗೈತೆ. ಆ ರೋಡಲ್ಲಿ ಮೇನ್ ರೋಡಲ್ಲಿ ಭವಿಷ್ಯಕ್ಕೆ ಸುಸ್ತಾಗೋಯ್ತು. ಬಿಸಿಲು ಹೆವಿ ಅಂದರೆ ಹೆವಿ. ಅಲ್ಲಿ ನೋಡ್ರಿ ನನ್ನ ತಮ್ಮ ಬೇವರ್ಸಿ ಅಲ್ಲಿ ಎದುರಿಸೋನು ನಿಂತ್ಕೊಂಡು ನಮಗೆ. ನಾನು ಯಾವುದೋ ಕಾಡು ಪಿಚ್ಚಾಚಿ ಬಂದ್ಬಿಡ್ತಲ್ಲ ಅಂತ ಭಯ ಆಗೋಯ್ತು. ನೋಡಿ ನಾವು ಒಬ್ಬರೇ ಎಲ್ಲ ತುಂಬ ಜನ ಈ ಹಬ್ಬನ ಮಾಡ್ತಾ ಇರ್ತಾರೆ ನೋಡಿ. ಇದು ತೊರೆ, ಇವಾಗ ನೀರಿಲ್ಲ, ಮಳೆಗಾಲದಲ್ಲಿ ತುಂಬ ನೀರು. ಇವಾಗೆಲ್ಲ ಒಣಗೋಗ್ಬಿಟ್ಟೈತೆ. ಅವಾಗೆಲ್ಲ ನಾವು ಇಲ್ಲಿ ಆಟ ಆಡೋಕೆ ಬರೋ ಚಿಕ್ಕ ವಯಸ್ಸಲ್ಲಿ. ಇದು ನಮ್ಮ ತಾತಂತ ಸೈಕಲ್ಲು. ಎಷ್ಟು ವರ್ಷದಿಂದ ಮೇಂಟೈನ್ ಮಾಡಿದ್ದಾರೆ ಗೊತ್ತಾ. ತುಂಬ ಕ್ಲೀನಾಗಿ ಇಟ್ಕೊತಾರೆ ಅವರು. ಯಪ್ಪ ಇಲ್ಲಿ ಇವಾಗ ಸ್ವಲ್ಪ ಭಯ ಆಗುತ್ತೆ. ಇದು ಎಂಟ್ರೆನ್ಸ್ ನಮ್ಮ ತೋಟಕ್ಕೆ. ಗೇಟ್ ಇದೆ, ದೊಡ್ಡ ಗೇಟು. ನಿಯರ್ ನೋಡ್ರಿ, ನಾವು ಬಂದಾಲೆ 1 ಇಯರ್ ಆಯಿತು. 1 ಇಯರ್ ಆಯಿತು. ಹೆಂಗೆ ಬೆಳೆದಿದೆ ಅಂತ ಗೊತ್ತೇ ಆಗ್ತಾಯಿಲ್ಲ. ಇನ್ನು ಮುಂದಕ್ಕೆ ಹೋಗ್ಬೇಕು. ಇದು ನಮ್ದಲ್ಲ, ಇದು ನಮ್ಮ ರಿಲೇಟಿವ್ ಅವ್ರದ್ದು. ವೆಯ್ಟ್ ಉಗುರು ಕಿತ್ತೋಗ್ಬಿಟ್ಟೈತೆ. ಯವ್ವ ಉರಿತದ. ಅವಾಗ ಪೂಜೆ ಮಾಡೋ ಇಲ್ಲಿ ನಮಗೆ ಕನ್ಫ್ಯೂಸ್ ಆಗ್ತೈತಿ ಯಾವುದು ನಮ್ಮ ತೋಟ ಅಂತ ಗೊತ್ತೇ ಆಗ್ತಾಯಿಲ್ಲ. ಅದಕ್ಕೆ ಹೇಳೋದು, ಅವಾಗ ಬಂದರೆ ಗೊತ್ತಾಗುತ್ತೆ. ನಾವು ವರ್ಷಕ್ಕೊಂದ್ಸತಿ ಬಂದರೆ ಗೊತ್ತಾಗಲ್ಲ. ಇದೇ ನೋಡಿ ಫ್ರೆಂಡ್ಸ್ ನಮ್ಮ ತೋಟ. ಅಲ್ಲೆಲ್ಲ ಒಳಗೆ ಹೋಗ್ಬೇಕು, ಬಟ್ ಒಳಗೆಲ್ಲ ಹೋಗೋಕ್ಕಾಗಲ್ಲ, ಸೊಳ್ಳೆ ಸ್ವಲ್ಪ ಜಾಸ್ತಿ. ಬೇಗ ಇದು ಮಾಡಬೇಡ, ನಿಧಾನಕ್ಕೆ ಇದು ಮಾಡಿ. ನನ್ನ ತಮ್ಮ ಓಡ್ತಾನೆ ನೋಡಿ. ನೀರು ನೋಡಿದ ತಕ್ಷಣ ಬೆಂಗಳೂರಲ್ಲಿ 100 ರೂಪಾಯಿ ಕೊಟ್ಟು ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತಾನೆ. ಇಲ್ಲಿ ಬಿಟ್ಟು ನೀರು ಸಿಗುತ್ತೆ ಅಂತ ಓಡೈತವನೇ ನೋಡಿ. ಇದು ಹಂಗೆ ತೋಟಕ್ಕೆ ಎಲ್ಲ ಗಿಡಗಳಿಗೂ ನೀರು ಹೋಗ್ತವೆ, ಆ ಥರ ದಾರಿ ಮಾಡಿದ್ದಾರೆ. ಸ್ಟಾರ್ಟ್ ಮಾಡಿದೆ. ಸರಿ.